ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿ2 ಕನ್ನಡ ವ್ಲಾಗ್ಸ್. ಇದು ನನ್ನ ಬುಧವಾರದ ಒಂದು ವ್ಲಾಗ್ ಆಗಿರುತ್ತೆ. ಇವತ್ತಿನ ಮಾರ್ನಿಂಗ್ ನಾನು ಈ ರೀತಿಯಾದಂಥ ಒಂದು ಅಕ್ಕಿ ಗಂಜಿಯನ್ನು ಮಾಡ್ಕೊಂಡಿದ್ದೀನಿ. ಈ ಒಂದು ಅಕ್ಕಿ ಗಂಜಿನ ಕುಡಿಯೋದ್ರಿಂದ ತುಂಬಾ ನಮ್ಮ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನಾನು ತೆಳುವಾಗಿ ಅಕ್ಕಿ ಗಂಜಿನ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡ್ಬಿಟ್ಟು ಇವತ್ತು ಮಾರ್ನಿಂಗ್ ಇದನ್ನು ತೊಗೊಂಡೆ. ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಸಿಂಪಲ್ಲಾಗಿ ನನ್ನ ಹಸ್ಬೆಂಡ್ಗೋಸ್ಕರ ನಾನಿವತ್ತು ಬ್ರೆಡ್ ಆಮ್ಲೆಟ್ನ ಮಾಡಿಕೊಡ್ತಾಯಿದ್ದೀನಿ. ಒಂದು ತವಾ ಮೇಲೆ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಅದಕ್ಕೆ ಒಂದು ಪಿಂಟಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ನಾನು ಒಂದು ಮೊಟ್ಟೆನ ಹೊಡೆದಾಕೊತಾ ಇದ್ದೀನಿ. ಸೇಮ್ ನಾವು ಆಮ್ಲೆಟನ್ನು ಯಾವ ರೀತಿ ಮಾಡ್ಕೊತೀವಲ್ವ ಅದೇ ರೀತಿ ಮಾಡ್ಕೊಳ್ಳುವಂಥದ್ದು. ಅದ್ರ ಮೇಲೆ ಸ್ವಲ್ಪ ಖಾರ ಪೌಡರ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಎರಡು ಮುಖವನ್ನು ಸಹ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗತ್ತೆ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಹೊರಗೆ ಹೋಗೋದಿರೋದ್ರಿಂದ ನಾನು ಫಾಸ್ಟಾಗಿ ಆಗಲಿ ಅಂತೇಳ್ಬಿಟ್ಟು ಈ ಒಂದು ಬ್ರೆಡ್ ಆಮ್ಲೆಟ್ನ ಮಾಡ್ಕೊತಾ ಇದ್ದೀನಿ. ಟೈಮ್ ಇಲ್ಲದೆ ಇರೋ ಟೈಮಲ್ಲೆಲ್ಲ ನಾನು ಇದೇ ರೀತಿ ಮಾಡ್ಕೊತಾ ಇರ್ತೀನಿ. ಇವಾಗ ಆಮ್ಲೆಟ್ ರೆಡಿ ಆಗಿದೆ. ಇವಾಗ ಇದ್ರ ಮೇಲೆ ನಾನು ಒಂದು ಬ್ರೆಡ್ಡನ್ನು ಇಟ್ಕೊತಾ ಇದ್ದೀನಿ. ಆ ಬ್ರೆಡ್ಡನ್ನು ಅದರ ಕೆಳಮುಖವನ್ನು ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗತ್ತೆ. ಅಂದರೆ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಹಾಗೆ ಇವಾಗ ಇದ್ರ ಮೇಲೆ ನಾನು ಸ್ವಲ್ಪ ಚೀಸನ್ನು ಹಾಕ್ಕೊತಾ ಇದ್ದೀನಿ. ಚೀಸನ್ನು ಬಳಸೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಈ ಒಂದು ಆಮ್ಲೆಟ್ ಮೇಲೆ ನಾನು ಚೀಸನ್ನು ತುರ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕಲ್ವ ಅಷ್ಟು ಚೀಸನ್ನು ಹಾಕ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಚೀಸನ್ನು ಹಾಕಿದ್ದೀನಿ. ನನ್ನ ಹಸ್ಬೆಂಡ್ಗೆ ಜಾಸ್ತಿ ಚೀಸ್ ಹಾಕಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ. ಇವಾಗ ಬ್ರೆಡ್ನ ಇನ್ನೊಂದು ಮುಖಕ್ಕೆ ನಾನು ಸ್ವಲ್ಪ ಆಯಿಲನ್ನು ಹಚ್ಕೊಂಡ್ಬಿಟ್ಟು ಎರಡು ಕಡೆ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಒಂದು ಫಾಸ್ಟ್ ಟಿಫನ್ ನಮಗೆ. ಸೊ ಮಾರ್ನಿಂಗ್ ಎಲ್ಲಾದರೂ ಹೋಗೋದಿದ್ರೆ ಅಥವಾ ಟೈಮ್ ಇಲ್ಲ ಅಂದರೆ ನಾನು ಈ ರೀತಿಯಾದಂಥ ಕೆಲವೊಂದು ತಿಂಡಿಗಳನ್ನ ಮಾಡ್ಕೊತಾ ಇರ್ತೀನಿ. ಸೊ ಇವಾಗ ಇದ್ರ ಜೊತೆ ನಾನು ಸೂಪರ್ ಆಗಿರುವಂತಹ ಬ್ಲ್ಯಾಕ್ ಟೀನು ಮಾಡ್ಕೊಂಡಿದ್ದೀನಿ, ಜಾಗರಿನ ಬಳಸ್ಬಿಟ್ಟು. ಸೊ ಬೆಲ್ಲ ಹಾಕಿದ್ದು ಬ್ಲ್ಯಾಕ್ ಟೀ ಅಂದರೆ ನನಗೆ ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದನ್ನು ಕೂಡ ಇವತ್ತು ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ನನ್ನ ಒಂದು ಮಾರ್ನಿಂಗ್ ಸಿಂಪಲ್ ಟಿಫನ್. ನನ್ನ ಹಸ್ಬೆಂಡ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಆಮ್ಲೆಟ್ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಸೊ ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ರೆಡಿ ಆಗಿಬಿಟ್ಟು ಹೊರಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಥಿಂಗ್ಸನ್ನು ತೊಗೊಳ್ಳೋದಿತ್ತು. ಹಾಗೆ ಇವತ್ತು ನಾವು ಪ್ರೆಸ್ಟೀಜ್ ಇದರಲ್ಲಿ ಒಂದು ಆಫರನ್ನು ನೋಡಿದ್ವಿ. ಸೊ ಅದನ್ನು ತೊಗೋಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನನಗೆ ಕೆಲವೊಂದು ಕಿಚನ್ ಯುಟಿಲಿಟೀಸ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಸರ್ಚ್ ಮಾಡ್ತಾಯಿದ್ದೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ಆಫರ್ ಇರೋದ್ರಿಂದ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾವಿವತ್ತು ವಿದ್ಯಾನಗರ್ಗೆ ಹೋಗ್ತಾ ಇದ್ದೀವಿ. ವಿದ್ಯಾನಗರಲ್ಲಿ ಇದೆ ಅಂತ ಗೊತ್ತಾಯಿತು. ಸೊ ಹಾಗೆ ಇನ್ನೊಂದು ಬಂದುಬಿಟ್ಟು ದಾಜಿಪೇಟೆಯಲ್ಲಿದೆ ಅಂತ ಗೊತ್ತಾಯಿತು. ಬಟ್ ನಮಗೆ ನಮ್ಮ ಮನೆಗೆ ವಿದ್ಯಾನಗರ್ ಹತ್ತಿರ ಆಗೋದ್ರಿಂದ ಅದಕ್ಕೆ ನಾವಲ್ಲಿ ಹೊರಟಿದ್ವಿ. ಹಾಗೆ ಮಧ್ಯಾಹ್ನ ಬೇರೆ ಆಗಿಬಿಟ್ಟಿತ್ತಲ್ವಾ, ಅದಕ್ಕೋಸ್ಕರ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ರೆಸ್ಟೋರೆಂಟ್ಗೆ ಬಂದಿದ್ವಿ. ಊಟ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತೇಳಿ. ಮೊಟ್ಟೆ ಚಿಕನ್ ಬಿರಿಯಾನಿ, ಚಿಕನ್ ಲಾಲಿಪಾಪ್ ಬೇಗ ಬಂದರೆ ಸಾಕು. ಹೊಟ್ಟೆ ಹಸಿರೋದು ಕೋಳಿ ಒಳ ಕುಕ್ ಮಾಡೋದು. ನೀರಿನ ಬಾಟಲ್ ಕೊಡೋದು ನಿಮ್ಮ ಕಡೆ. ಇನ್ನೇನು ಆರ್ಡ್ರ್ ಮಾಡಿದೆ? ಸೇಮ್, ನಂದು ಸೇಮೇ. ಹೆಂಗ್ರಿ ತಿನ್ನೋದು? ಅಯ್ಯೋ
ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಈ ಒಂದು ಶಾಪ್ಗೆ ಬಂದಿದ್ವಿ, ಪ್ರೆಸ್ಟೀಜ್ದು. ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಥರ ಆಫರ್ಗಳಿತ್ತಿಲ್ಲಿ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ನೋಡ್ತಾ ಇದ್ವಿ ಯಾವುದು ನಮಗೆ ಮನೆಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಒಂದು ಕಡಾಯಿ ಮತ್ತು ಫ್ರೈ ಪ್ಯಾನ್ ಬೇಕಾಗಿತ್ತು. ಸೊ ಅದರ ಒಂದು ಆಫರನ್ನು ಕೇಳ್ತಾ ಇದ್ದೆ ಇಲ್ಲಿ. ಸೊ ಅವರು ತೋರಿಸ್ತಾ ಇದ್ರು ಇಲ್ಲಿ 2 ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಈ ಒಂದು ಫ್ರೈ ಪ್ಯಾನು ಮತ್ತು ಇನ್ನೊಂದು ಫ್ರೈ ಪ್ಯಾನ್ ಇದೆ, ಬಟ್ ಅದು ಸ್ವಲ್ಪ ಸಣ್ಣ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಇರಲಿ ಅಂತ ಹೇಳಿ ಓಕೆ ಮಾಡಿದೆ. ಹಾಗೆ ನಾವು ಸ್ಟವ್ ಕೂಡ ತೊಗೊಳ್ಳೋದಿತ್ತು. ಸೊ ಮುಂದೆ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಸ್ವಲ್ಪ ಚೆನ್ನಾಗಿರೋದನ್ನೇ ತೊಗೋಬೇಕು ಅಂತ ಹೇಳಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಮೇಲೆ ಇರೋದು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ಅದನ್ನೇ ಕೇಳ್ತಾ ಇದ್ವಿ ಪ್ರೈಸಿಂಗ್ ಎಲ್ಲ ಎಷ್ಟಾಗತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬರೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇಲ್ಲಿ 4 ಒಲೆದಿದೆ, 3 ಒಲೆದಿದೆ. ಸೊ ನಮಗೆ 4ದು ಬೇಕಾಗಿತ್ತು, ಸ್ವಲ್ಪ ದೊಡ್ಡದಾಗಿರೋದೇನೆ, ಯಾಕಂದರೆ ಒನ್ ಟೈಮ್ ತೊಗೊಂಡ್ರೆ ನಮಗೆ ತುಂಬ ದಿವಸ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೋಡ್ಕೊಂಬಿಟ್ಟು ಅಲ್ಲಿಂದ ವಾಪಸ್ ಬರುವಾಗ ನನ್ನ ಹಸ್ಬೆಂಡು ಸ್ವಲ್ಪ ಬೈಕನ್ನು ಕ್ಲೀನ್ ಮಾಡಿಸ್ಕೋಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ವಿ. ಸೊ ಇಲ್ಲಿ ಬೈಕನ್ನು ಕ್ಲೀನ್ ಮಾಡಿಸ್ಕೊತಾ ಇದ್ದಾರೆ. ತುಂಬಾ ಧೂಳಾಗ್ಬಿಟ್ಟಿತ್ತು, ಅದಕ್ಕೋಸ್ಕರ ವಾಷಿಂಗಿಗೆ ಕೊಟ್ಟಿದ್ದಾರೆ. ನಾನು ಕೂಡ ಇಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಪರ್ಷಿಯನ್ ಕ್ಯಾಟ್ನ ನೋಡಿದೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅದರ ಐಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ನಮಗೇನು ಬೇಕೆಲ್ಲ ಥಿಂಗ್ಸನ್ನು ತೊಗೊಂಡ್ಬಿಟ್ಟು ಈಗ ತಾನೇ ಮನೆಗೆ ಬಂದ್ವಿ. ಸೊ ಇವಾಗ ನಾನು ನಿಮ್ಗೆ ಇದನ್ನೆಲ್ಲ ಅನ್ಪ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಏನೇನು ತೊಗೊಂಡ್ವಿ, ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾವು ಪ್ರೆಸ್ಟೀಜ್ಗೆ ಹೋಗಿದ್ವಿ. ಸೊ ಏನೋ ಆಫರ್ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನೋಡೋಣ ಅಂತೇಳಿ ಹೋಗಿದ್ವಿ. ಅದು ಅಲ್ಲದೆ ನನಗೂ ಕೂಡ ಸ್ವಲ್ಪ ಥಿಂಗ್ಸನ್ನು ತೊಗೊಳ್ಳೋದಿತ್ತು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ಕೂಡ ಒಂದು ಟೈಮ್ ನೋಡ್ಕೊಂಡು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಷ್ಟರಲ್ಲಿ ಈ ಒಂದು ಆಫರ್ನ ನೋಡಿಬಿಟ್ಟು ನಾವು ನೋಡೋಣ ಅಂತೇಳಿ ಹೋಗಿದ್ವಿ. ಬಟ್ ನಮಗೆ ಓಕೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡು ಬಂದಿದ್ದೀವಿ. ಈಗ ನಾನು ನಿಮಗೆ ಅದನ್ನು ಅನ್ಪ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಿವಾಗ ಒಂದು 3 ಸೆಟ್ ಬಂದಿದೆ ಅಂತ ಹೇಳ್ತೀನಿ. ಸೊ ಮೊದಲನೇದು ಬಂದುಬಿಟ್ಟು ಈ ಒಂದು ಫ್ರೈ ಪ್ಯಾನ್ ಬಂದಿದೆ. ಸೊ ನೋಡಿ, ಈ ಒಂದು ಫ್ರೈ ಪ್ಯಾನ್ ತುಂಬಾ ಚೆನ್ನಾಗಿದೆ. ನಾನು ಈ ಒಂದು ಫ್ರೈ ಪ್ಯಾನ್ನ ಹುಡುಕ್ತಾ ಇದ್ದೆ ತೊಗೋಬೇಕು ಅಂತೇಳಿ. ಬಟ್ ಯೂಶ್ವಲಿ ಇದು ತುಂಬ ಕಾಸ್ಟ್ಲಿ ಇದೆ ಅಲ್ಲ? ಹಾಂ, ಆ್ಯಕ್ಚುಲಿ ಒಂದು ಪ್ರೈಸ್ ಆಗೋದು ಅಂದರೆ 2500 ಹಿಂಗೆ ಆಗುತ್ತೆ. ಹಾಂ, ಪ್ರತಿಯೊಂದು ಇದಕ್ಕೆ 2500, 2000 ಆ್ಯಂಡ್ 1500. ಹೌದು. ಟೋಟಲಿ ಐ ಥಿಂಕ್ 6000 ಆಗುತ್ತೆ. ಹೌದು. ಇದು ಮೂರನ್ನೇ ನಾವು ಸಪ್ರೇಟಾಗಿ ತೊಗೊಳಕ್ಕೆ ಹೋದ್ವಿ ಅಂದರೆ ಒಂದು 6000 ಅಥವಾ 5000ವರೆಗೂ ಅಂತ ಆಗೇ ಆಗುತ್ತೆ. ಬಟ್ ಇವತ್ತು ಆಫರ್ ಇರೋದ್ರಿಂದ ನಮಗೆ 3200 ಇದೆ. ಓಕೆ, 3200 ಆಗಿದೆ. ಸೊ ಇದು ಒಂದು 3 ಪೀಸಸ್ ಸೇರಿಬಿಟ್ಟು. ಹಾಗೆ ಇದು ಒಂದು ಬಂದಿದೆ ಕಡಾಯಿ, ಒಂದು ಮೀಡಿಯಮ್ ಸೈಜ್ ಕಡಾಯಿ ಇದೆ. ಸೊ ಇದು ಆಗುತ್ತೆ ಒಂದು 4 ಮೆಂಬರ್ಸ್ಗಂತೂ ಅಟ್ಲೀಸ್ಟ್ ಆರಾಮಾಗಿ ಇದರಲ್ಲಿ ನಾವು ಹಾಂ ಹಾಫ್ ಕಿಲೋ ಅಷ್ಟು ಆಗುತ್ತೆ. ಸೊ ಕ್ವಾಲಿಟಿ ವೈಸ್ ಆಲ್ಸೋ ತುಂಬಾ ಚೆನ್ನಾಗಿದೆ. ನೋಡಿ, ವೇಟ್ ಕೂಡ ಇದೆ ಅಲ್ವೇನ್ರಿ? ಹಾಂ, ಹೆವಿ ಇದೆ. ಅದ್ರ ಜೊತೆ ಇದೊಂದು ಸಾಸರ್ ಪ್ಯಾನ್ ಕೂಡ ಬಂದಿದೆ ನೋಡಿ. ಸೊ ಇದೆಲ್ಲ ಸಪ್ರೇಟಾಗಿ ತೊಗೊಳಕ್ಕೆ ಹೋಗಬೇಕು ಅಂತಂದರೆ ಮಿನಿಮಮ್ ಅಂದರೆ ಏನು ರೀ 1000 ಅಂತೂ ಇರುತ್ತೆ. ಯಾಕಂದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ವಾರಂಟಿನೇ 15 ಇಯರ್ಸ್ ಇದೆ. ಸೊ ಮೇನ್ ಪ್ಲಸ್ ಪಾಯಿಂಟ್ ಏನು ಅಂತಂದರೆ 15 ವರ್ಷ. ಹೌದು. ಸೊ 15 ವರ್ಷ ವ್ಯಾರಂಟಿ ಇದೆ. ಸೊ ಅದೇ ಇದರಲ್ಲಿ ಬೆಸ್ಟ್ ಥಿಂಗ್. ಸೊ ನಾವೀಗ ಪದೇ ಪದೇ ತೊಗೊಳೋದಕ್ಕಿಂತ ಒಂದು ಸಾರಿ ಇನ್ವೆಸ್ಟ್ಮೆಂಟ್ ಮಾಡೋದು ನನಗೇನೋ ಬೆಟರ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೆ ತೊಗೋಬೇಕು ಅಂತ ಹೇಳ್ಬಿಟ್ಟು. ಇವತ್ತು ಇದು ನಮಗೆ ಆಫರಲ್ಲಿ ಸಿಕ್ಕಿದಂತೂ ಇನ್ನೂ ನಮಗೆ ಖುಷಿ ಆಯಿತು. ಸೊ 3 ಪೀಸಸ್ ನನಗೇನು ಬೇಕಾಗಿತ್ತು ಆ 3 ಪೀಸಸ್ ಕೂಡ ಸಿಕ್ಕಿದೆ. ಹಾಗೆ ಇದಕ್ಕೆ ಒಂದು ಡಕ್ಕನ್ ಕೂಡ ಸಿಕ್ಕಿದೆ.
ಇದಕ್ಕೂ ಕೂಡ ಅದು ಯೂಸ್ ಆಗುತ್ತೆ, ಈ ಬಾಣಲೆಗೆ. ಹಾಗೆ ಈ ಒಂದು ಫ್ರೈ ಪ್ಯಾನ್ಗೂ ಕೂಡ ಇದು ಯೂಸ್ ಆಗುತ್ತೆ. 2 in 1 ಎರಡಕ್ಕೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಒಂದು ಡಕ್ಕನ್ ಸಿಕ್ಕಿದೆ. ಸೊ ಈ 3 ಐಟಮ್ಸ್ ಸೇರಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, 3200ಗೆ ನಾವು ತೊಗೊಬಂದಿದ್ದು. ಬಟ್ ಇದು 3ನೇ ನಾವು ಸಪ್ರೇಟಾಗಿ ತೊಗೊಳಕ್ಕೆ ಹೋಗ್ಬೇಕಂದ್ರೆ ನಿಜವಾಗ್ಲೂ ಕಾಸ್ಟ್ಲಿ ಆಗುತ್ತೆ. ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋದಕ್ಕೆ ಬೇಕು ಅಂತೇಳಿ ನಾನು ಹುಡುಕ್ತಾ ಇದ್ದೆ, ಆನ್ಲೈನಲ್ಲೂ ನೋಡಿದ್ದೆ ನಾನು, ಅಲ್ಲೂ ಕೂಡ ತುಂಬಾ ಕಾಸ್ಟ್ಲಿ ಇದೆ ಇದೆಲ್ಲ. ಸೊ ಸರ್ಚ್ ಮಾಡಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ತೊಗೋಬೇಕಂತ ಹೇಳ್ಬಿಟ್ಟು. ಅಲ್ಲೂ ಕೂಡ ನಮಗೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಬಟ್ ಅಂಗಡಿಗೆ ಹೋಗಿ ತೊಗೊಂಡಾಗ ನಮಗೆ ಒಳ್ಳೆಯ ಒಂದು ಪ್ರೈಸ್ಗೆ ಸಿಕ್ಕಿದೆ. ಇದು ಆ್ಯಕ್ಚುಲಿ ನ್ಯೂ ಇಯರ್ ಬೋನಸ್ ಇಯರ್ ಆಫರ್ ಇದೆ. ಇದು ಆಫರ್ 21 ಡಿಸೆಂಬರಿಂದ 26 ಡಿಸೆಂಬರ್ ತನಕ ಇದೆ. ಎಸ್, ಯಾರಾದರೂ ಹುಬ್ಳಿಯಲ್ಲಿದ್ದರೆ ಶಿರೂರ್ ಪಾರ್ಕ ವಿದ್ಯಾನಗರಲ್ಲಿ ಒಂದು ಶಾಪ್ ಇದೆ ಪ್ರೆಸ್ಟೀಜ್ದು, ಮತ್ತು ಇನ್ನೊಂದು ತಾಜಿಬಾನ್ ಪೇಟಲ್ಲಿ ಗಣಪತಿ ಟೆಂಪಲ್ ಹತ್ರ ಇದೆ ಒಂದು ಶಾಪು. ಸೊ ತುಂಬ ಚೆನ್ನಾಗಿ ಆಫರ್ ಇದೆ. ಈ ಪ್ಯಾಂಪ್ಲೆಟ್ ನಿಮ್ಮ ಕಡೆ ಇಲ್ಲ ಅಂದ್ರೂ ಆ 2 ಸ್ಟೋರಲ್ಲಿ ಹೋಗಿ ವಿಸಿಟ್ ಮಾಡ್ಕೊಳ್ಳಿ, ಮತ್ತು ಈ ಥಿಂಗ್ಸನ್ನು ನೀವು ಆಫರಲ್ಲಿ ತೊಗೋಬೋದು. ಅಲ್ಲಿ ತುಂಬ ಥಿಂಗ್ಸ್ ಇದೆ. ಸೊ ಇದರಲ್ಲಿ ತುಂಬ ಒಂದು ಆಫರ್ಗಳನ್ನ ಅವರು ಕೊಟ್ಟಿದ್ದಾರೆ. ಬಟ್ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೇಕು ಅಂತ ಹೇಳ್ಬಿಟ್ಟು, ಸೊ ನೀವು ಅಫ್ಕೋರ್ಸ್ ಹೋಗಿ ತೊಗೋಬೋದು. ಆ್ಯಕ್ಚುಲಿ ಹುಬ್ಳೀಲಿ ಯಾರಾದರೂ ಇದ್ದರೆ, ಸೊ ಯಾರಿಗಾನ ತೊಗೋಬೇಕು ಅಂತ ಅನಿಸಿದೆ, ಇಲ್ಲಿ ಒಂದು 2 ಗಿಫ್ಟ್ ಆದರೂ ಕೊಡ್ಬೋದು. ಹೌದೌದು, ನೋಡಿ ಇಲ್ಲಿ ದಾಜಿಪೇಟ್ ಮತ್ತು ವಿದ್ಯಾನಗರ್ 2 ಪ್ರೆಸ್ಟೀಜ್ ಒಂದು ಇದರಲ್ಲಿ ಹೋಗಿ ನೀವು ತೊಗೊಬೋದು. ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ಇದನ್ನು ಬೈ ಮಾಡ್ಬೋದು. ಬಟ್ ನಾನು ಹೇಳ್ತೀನಿ, ಇಟ್ ಈಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸೊ ನಮಗೆ ಇದನ್ನು ತೊಗೊಂಡ್ಬಿಟ್ರೆ ಇನ್ನು ನೆಕ್ಸ್ಟ್ ನಮಗೆ ಒಂದು 10 to 15 years ನಮಗೇನು ಅಷ್ಟೊಂದೇನು ಇದಾಗಲ್ಲ ಅಲ್ವೇನ್ರಿ. ಸೊ ಇವಾಗ ನಾವು ಎವ್ರಿಡೇ ಅಡುಗೆ ಮಾಡೋದ್ರಿಂದ ನಮಗೆ ಈ ಪಾತ್ರೆಗಳೆಲ್ಲ ಕೂಡ ಕ್ವಾಲಿಟಿ ಆಗಿರಬೇಕು. ಸೊ ಈಗ ಆ ಥರ ಈ ಥರ ಕ್ವಾಲಿಟಿ ತೊಗೊಬಂದು ಮಾಡಿದ್ರು ಅದೇ ನಮಗೆ ತುಂಬ ದಿನ ಬಾಳಿಕೆ ಬರೋದಿಲ್ಲ, ಆದಷ್ಟು ಬೇಗ ಅದು ಕೆಟ್ಟೋಗ್ಬಿಡುತ್ತೆ, ಅಂದರೆ ಖರಾಬ್ ಆಗಿಬಿಡುತ್ತೆ. ಸೊ ಅದ್ರ ಬದಲಿಗೆ ನಾವು ಈ ಥರ ಏನಾದರೂ ನಾವು ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ವಿ ಅಂತಂದರೆ ತುಂಬ ವರ್ಷಗಳ ಕಾಲ ನಮಗೆ ಚೆನ್ನಾಗಿ ಇವೆಲ್ಲ ಯೂಸ್ ಆಗ್ತವೆ. ಸೊ ಆ ಒಂದು ದೃಷ್ಟಿಯಿಂದ ಇದನ್ನು ತೊಗೊಂಡಿದ್ದೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ತೊಗೊಬೋದು. ಹೆಲೋ ಫ್ರೆಂಡ್ಸ್, ಆ್ಯಕ್ಚುಲಿ ಇದು ಆಫರ್ ಏನಾಗಿದೆ ಅಂದರೆ ಪ್ರೆಸ್ಟೀಜ್ ಆಫರ್ ನ್ಯೂ ಇಯರ್ ಆಫರ್ ಇದೆ. ಇದು ಆಫರ್ ಇರೋದು 21 ಡಿಸೆಂಬರಿಂದ 26 ಡಿಸೆಂಬರ್ ತನಕ. 26 ಜನವರಿ 26 ಜನವರಿ ತನಕ ಇದೆ. ಸೊ 1 ಇಯರ್ ಆಸ್ಪಾಸ್ ಇದೆ, 20 ಡೇಸ್ ತನಕ ನಿಮಗಿದೆ ಆಫರ್. ನೀವು ಯಾವಾಗಾದರೆ ಇದು 2 ಸ್ಟೋರ್ನ ಹೇಳಿದಲ್ಲ, ಒಂದು ಸ್ಟೋರ್ ಇದೆ ಶಿರೂರ್ ಪಾರ್ಕಲ್ಲಿ ವಿದ್ಯಾನಗರ್, ಇನ್ನೊಂದು ದಾಜಿಬಾನ್ ಪೇಟಲ್ಲಿ ಗಣಪತಿ ಟೆಂಪಲ್ ಹತ್ರ ಇದೆ. ಸೊ ಈ ಆಫರಲ್ಲಿ ನೀವು ಎಲ್ಲ ಸಾಕಷ್ಟು ಥಿಂಗ್ಸ್ ಕಿಚನ್ ಐಟಮ್ಸ್ ತೊಗೋಬೋದು ಆ್ಯಂಡ್ ತುಂಬ ಕಡಿಮೆ ರೇಟಲ್ಲಿದೆ. ನೀವು ಈ ಆಫರನ್ನು ಯೂಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಯಾವ ಥರ ನಾವು ಯೂಸ್ ಮಾಡಿದ್ವಿ. ನಿಮ್ಗೆ ಏನು ಬೇಕಾದ ತೊಗೋಬೋದು. ಆ್ಯಂಡ್ ನೀವು ವಿಸಿಟ್ ಮಾಡಿ, ನಿಮ್ಮ ಕಡೆ ಪೆಂಪ್ಲೆಟ್ ಇಲ್ಲ ಅಂದ್ರೂ ನೀವು ನಿಯರೆಸ್ಟ್ ಸ್ಟೋರ್ ವಿಸಿಟ್ ಮಾಡಿ ಈ 2 ಸ್ಟೋರಲ್ಲಿ. ಮತ್ತು ಇನ್ನೊಂದು ಇದರಲ್ಲಿ ಆಫ್ಟರ್ ಬಾಯಿಂಗ್ ಇದರಲ್ಲಿ ಇನ್ನೋವೇಟಿವ್ ಪೇಮೆಂಟ್ ಸೊಲ್ಯೂಷನ್ಸ್ ಇದಾವೆ. ಲೈಕ್ ನೀವು EMI ಯೂಸ್ ಮಾಡ್ಬೋದು, ಸ್ಮಾರ್ಟ್ EMI. ನಿಮ್ಮ ಕ್ರೆಡಿಟ್ ಕಾರ್ಡ್ ಇದ್ದರೆ ಕ್ರೆಡಿಟ್ ಕಾರ್ಡ್ ಪಾಯಿಂಟ್ಸ್ ರೆಡೀಮ್ ಮಾಡ್ಕೋಬೋದು ಇವ್ರ ಹತ್ರ. ಆ್ಯಂಡ್ ಡೆಬಿಟ್ ಕಾರ್ಡ್ ಪಾಯಿಂಟ್ಸು ರೆಡೀಮ್ ಮಾಡ್ಕೋಬೋದು. ಆಮೇಲೆ ನಿಮ್ಗೆ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಅಮೆಝಾನ್ ಪೇ, ಲೈಕ್ ಫೋನ್ಪೇ ಯಾವ ಥರ ಯೂಸ್ ಮಾಡ್ತೀರಾ ಆ ಥರ ಅಮೆಝಾನ್ ಪೇ ಅಂತ ಆಪ್ಷನ್ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಆ ಥರ ಪೇ ಮಾಡಿದ್ರೂ ನಿಮ್ಗೆ ಕ್ಯಾಶ್ ಪಾಯಿಂಟ್ಸ್ ಸಿಗುತ್ತೆ. ಸೊ ಪಾಯಿಂಟ್ಸ್ ಆ್ಯಡ್ ಆನ್ ಆಗ್ಬೋದು, ರೆಡೀಮು ಮಾಡ್ಕೋಬೋದು. ಸೊ ಬೋತ್ ದ ಥಿಂಗ್ಸ್ ಕ್ಯಾನ್ ಬಿ ಅಪ್ಲೈಡ್. ಸೊ ಐ ಥಿಂಕ್ ಯು ಶುಡ್ ಯೂಸ್ ಆಲ್ ದೀಸ್ ಥಿಂಗ್ಸ್ ಫಾರ್ ಯುವರ್ ಟು ಗೆಟ್ ಅ ಗುಡ್ ಆಫರ್ ಆಲ್ಸೋ. ಬೆಳಗ್ಗೆ ಸ್ವಲ್ಪ ಹೊರಗೆ ಹೋಗೋದಿದ್ದರಿಂದ ನಾನು ಪಾತ್ರೆಗಳೆಲ್ಲ ಹಾಗೆ ಬಿಟ್ಟು ಹೋಗ್ಬಿಟ್ಟಿದೆ. ಸೊ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಬಂದಮೇಲೆ ನಾನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಲೇಟ್ ಆಗಿಬಿಡ್ತು ಅಂತೇಳಿ ಹೋಗ್ಬಿಟ್ನಲ್ವಾ, ಎಲ್ಲ ಹಾಗೆ ಉಳ್ಕೊಂಬಿಟ್ಟಿತ್ತು. ಅದಕ್ಕೋಸ್ಕರ ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸಂಜೆಗೆ ಸ್ವಲ್ಪ ಕಾಫಿ ಮಾಡ್ಕೊಬೇಕು. ಹಾಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಬ್ರೆಡ್ ಟೋಸ್ಟ್ ಕೂಡ ಮಾಡಿಕೊಡು ಅಂತ ಹೇಳಿದ್ರು, ಅದನ್ನು ಕೂಡ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೆ. ಜಾಸ್ತಿ ಏನಿರಲಿಲ್ಲ, ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನೆಲ್ಲ ನಾನು ನೀಟಾಗಿ ತೊಳ್ಕೊಂಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನಾನು ಕಾಫಿ ಕುಡಿಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ನನಗೋಸ್ಕರ ಮತ್ತು ನನ್ನ ಹಸ್ಬೆಂಡ್ಗೋಸ್ಕರ 1-2 ಕಪ್ಪಷ್ಟು ಕಾಫಿನ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಮಾಲ್ಗುಡಿ ಕಾಫಿನ ತೊಗೊಂಡು ಬಂದಿದ್ನಲ್ವ, ಸೊ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು, ಸೊ ತುಂಬ ಚೆನ್ನಾಗಿ ಬರ್ತಿದೆ ಕಾಫಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವಿವಾಗ ರೆಗ್ಯುಲರಾಗಿ ಕಾಫಿನ ಕುಡಿತಾ ಇದ್ದೀವಿ. ಸಂಜೆ ಹೊತ್ತು ಮಾತ್ರ ಕಾಫಿ ಕುಡಿತೀವಿ ನಾವು, ಮತ್ತು ಬೆಳಗ್ಗೆ ನಮಗೆ ಬ್ಲ್ಯಾಕ್ ಟೀನೇ ಬೇಕಾಗುತ್ತೆ ಅರ್ಲಿಯಿಂದ ಮಾರ್ನಿಂಗ್. ನನ್ನ ಹಸ್ಬೆಂಡ್ ಕೂಡ ಬ್ರೆಡ್ ಟೋಸ್ಟ್ ಮಾಡ್ಕೊತೀನಿ ನಾನೇ ಅಂತ ಹೇಳಿ ಬಂದಿದ್ದಾರೆ. ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು, ಅವ್ರು ಕೇಳ್ತಾ ಇಲ್ಲ ನಾನೇ ಮಾಡ್ಕೊತೀನಿ ಅಂತ ಹೇಳಿ ಬಂದಿದ್ದಾರೆ. ಸೊ ಅವ್ರು ಯಾವಾಗ ಮನೆಗಿರ್ತಾರೆ ಅವಾಗ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾರೆ.
ನನಗೆ ಕೂಡ ಹೆಲ್ಪನ್ನು ಮಾಡ್ತಾ ಇರ್ತಾರೆ ಪಾಪ ಅವಾಗವಾಗ. ಹಾಗೆ ಬರ್ತಾ ನನ್ನ ಹಸ್ಬೆಂಡು ಕಡಲೆಕಾಯಿನ ತೊಗೊಬಂದಿದ್ರು. ಅಂದರೆ ಹಸಿ ಕಡಲೆಕಾಯಿ ಇವಾಗ ಸೀಸನ್ ಇದೆ ಅಲ್ವಾ, ಸೊ ಎಲ್ಲಿ ನೋಡಿದ್ರು ಇವಾಗ ಹಸಿ ಕಡಲೆಕಾಯಿ ಸಿಗ್ತಾ ಇದೆ. ಸೊ ಅದನ್ನು ತೊಗೊಬಂದಿದ್ರು. ನಾರ್ಮಲಾಗಿ ಅವ್ರಿಗೆ ಹಾಗೆ ಹಸಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಅದನ್ನೆಲ್ಲ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಬಿಡಿಸಿಟ್ಕೊಂಡ್ಬಿಟ್ಟು ಒಂದು ಹಂಚಿನ ಮೇಲೆ ನೀಟಾಗಿ ಹುರ್ಕೊಂಡು ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ ಥರ ನನಗೆ ರೋಸ್ಟಾಗಿ ಮಾಡಿಕೊಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನು ಕೂಡ ನಾನು ಸೈಡ್ಗೆ ಬಿಡಿಸಿ ಎತ್ತಿಟ್ಕೊಂಡಿದ್ದೆ, ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು. ಇವಾಗ ಇವರು ಕೂಡ ಬ್ರೆಡ್ ಟೋಸ್ಟನ್ನು ಮಾಡ್ತಾ ಇದ್ದಾರೆ. ಹಾಗೆ ಹೇಳ್ತಾ ಇದ್ದಾರೆ ಮನೇಲಿ ವೈಫ್ಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಯಾವಾಗ ಫ್ರೀ ಟೈಮ್ ಸಿಗುತ್ತಲ್ಲ ಆವಾಗೆಲ್ಲ ವೈಫ್ಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಸೊ ನೋಡಿ, ಇವಾಗ ನಾನು ಬ್ರೆಡ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸಂಜೆ ಹೊತ್ತು ಈ ಥರ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡೋದ್ರಿಂದ ಸೊ ನಮಗೂ ಕೂಡ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ. ಹಾಗೆ ಈ ಒಂದು ಡೇ ಕೂಡ ನಮಗೆ ಚೆನ್ನಾಗಿ ಅಂತ ಅನಿಸುತ್ತೆ. ಇವಾಗ ಹುರಿದಿರೋ ಒಂದು ಕಡಲೆಕಾಯಿ ಜೊತೆ ನಾನು ಕಾಫಿ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ರೆಡ್ ಕೂಡ ರೆಡಿಯಾಗಿದೆ. ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಸಂಜೆಯ ಒಂದು ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಆಲ್ಮೋಸ್ಟ್ ಸನ್ಸೆಟ್ ಆಗೋವಂಥ ಟೈಮ್ ಬಂದಿದೆ. ಸನ್ಸೆಟ್ ಆಗೋವಂಥ ಒಂದು ಟೈಮ್ ಆಗಿದೆ ಆಲ್ರೆಡಿ. ಇವಾಗ ಅಂದರೆ 6 ಗಂಟೆ ಮೇಲಾಗಿದೆ. ಸಂಜೆ ಆದಮೇಲೆ ಈ ಒಂದು ಸನ್ಸೆಟ್ನ ನೋಡೋದೇ ಒಂದು ಚೆಂದ ಅಲ್ವಾ. ಸೊ ನಮ್ಮನೆ ಒಂದು ಬಾಲ್ಕನಿಲಿ ನಾವು ಕುತ್ಕೊತೀವಲ್ವ, ಈ ಒಂದು ಬಾಲ್ಕನಿಯಿಂದ ನಮಗೆ ಮಾರ್ನಿಂಗ್ ಸನ್ರೈಸ್ ಆಗೋದು ಕೂಡ ಕಾಣಿಸುತ್ತೆ. ಹಾಗೆ ಈ ಕಡೆ ಸೈಡಿಂದ ಸನ್ನು ಸೆಟ್ ಆಗೋದು ಕೂಡ ನಮಗೆ ಕಾಣಿಸುತ್ತೆ. ಸೊ ನನಗೆ ಒಂಥರ ಸಂಜೆ ಹೊತ್ತು ಸನ್ಸೆಟ್ ಆಗೋದು ನೋಡೋದು ಅಂದರೆ ತುಂಬಾ ಇಷ್ಟ. ಸೊ ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಾಯಿದ್ರು, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಸನ್ಸೆಟ್ ಆಗುತ್ತೆ, ಅದನ್ನು ತೋರಿಸುವಂತೆ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ ಕೂಡ ತುಂಬಾ ತಮಾಷೆ ಮಾಡ್ತಾಯಿದ್ರು. ಅಂದರೆ ನಾನು ಮಾಡಿರೋ ಕಾಫಿಗಿಂತ ಅವ್ರು ಮಾಡಿರೋಂಥ ಬ್ರೆಡ್ ಟೋಸ್ಟ್ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಹೇಳ್ತಾಯಿದ್ದೆ, ತಿಂದ್ಬಿಟ್ಟು ಹಿಂಗಿದೆ ಅಂತ ಹೇಳ್ತೀನಿ, ವೇಟ್ ಮಾಡಿ ಅಂತ. ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ, ಸೊ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಅವ್ರು ಯಾವಾಗೂ ಅಷ್ಟೇ, ನಾನು ಏನಾದರೂ ಅಡುಗೆಗಳನ್ನ ಮಾಡಿದಾಗ ಅವರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಅದನ್ನು ಚೆನ್ನಾಗಿಲ್ಲ ಅಂತಲೇ ಹೇಳ್ಬಿಡ್ತಾರೆ ಅವರು, ಅಂದರೆ ಮುಖದ ಮೇಲೇ. ಅವರಿಗೆ ಅದೇ ಇದೆ ಅಂತೆಲ್ಲ ಏನು ಸ್ಪೆಷಲ್ಲಾಗಿ ಏನು ಬೇಕು ಅಂತ ಹೇಳೋದಿಲ್ಲ ಪಾಪ ಯಾವಾಗಲೂ. ಸೊ ನಾನು ಏನು ಮಾಡಿಕೊಟ್ರು ಕೂಡ ಅವರು ಅದನ್ನು ಖುಷಿಯಿಂದ ತಿಂತಾರೆ. ಹಾಗೆ ಅವರು ಹೇಳ್ತಾ ಇದ್ರು, ಇನ್ನೂ ಕೆಲವೊಂದಿಷ್ಟು ಪಾಟ್ಗಳನ್ನ ತರಬೇಕು, ಗಿಡಗಳನ್ನು ನೆಡಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಈ ಒಂದು ಬಾಲ್ಕನಿಗೆ ಇಷ್ಟು ಸಾಕಾಗಿದೆ, ಬಟ್ ಇನ್ನೂ ಒಂದು 2 ಬಾಲ್ಕನಿಗಳಿದೆ ಅಲ್ವಾ, ಸೊ ಅಲ್ಲೂ ಕೂಡ ತರಬೇಕು. ತಂದುಬಿಟ್ಟು ಎಲ್ಲ ಒಂದು ನೀಟಾಗಿ ನಾವು ಫಸ್ಟಿಗೆ ಯಾವ ರೀತಿ ಗಿಡಗಳನ್ನು ನೆಟ್ಟಿದ್ದಲ್ವ ಅದೇ ರೀತಿಯೇ ನೆಡಬೇಕು. ಹಾಗೆ ಈ ಸೈಡಲ್ಲಿ ಏನು ಈ ಒಂದು ಕಬ್ಬಿಣದ ಕಂಬ ಥರ ಇದೆ ಅಲ್ವಾ, ಸೊ ಅಲ್ಲಿ ಕೂಡ ಒಂದು ಬಳ್ಳಿಗಳ ಥರ ಬರ್ತವೆ ಇವಾಗ ಇತ್ತೀಚೆಗೆ ಗಿಡಗಳು, ಆ ಥರದ್ದೆಲ್ಲ ತಂದು ಮಾಡಬೇಕು ಅಂತ ಹೇಳ್ತಾ ಇದ್ರು. ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಗಿಡಗಳಂದರೆ ತುಂಬಾ ಇಷ್ಟ. ಸೊ ಅವರು ಈಗಿರೋ ಗಿಡಗಳಿಗಿಂತನೂ ಇನ್ನೂ ಜಾಸ್ತಿ ತೊಗೊಂಡು ಬರೋಣ ಅಂತ ಹೇಳಿದರು. ಸೊ ಆ ಒಂದು ಬಾಲ್ಕನಿಯಲ್ಲಿ ನಾವು ಗಿಡಗಳನ್ನೆಲ್ಲ ಇಡೋಣ ಅಂತ ಅಂದರೆ ಅಲ್ಲಿ ನಮ್ಮ ಪೋಗೋ ಇರೋದ್ರಿಂದ ಪ್ರತಿಯೊಂದು ಗಿಡನೂ ಸಹ ಅವನು ಕಿತ್ತು ಬಿಸಾಕ್ಬಿಡ್ತಾನೆ. ಇವಾಗ ಆಲ್ರೆಡಿ ಒಂದು 2 ಟೈಮ್ಸ್ ನಮ್ಮ ಪೋಗೋ ಆ ರೀತಿ ಮಾಡಿದ್ದಾನೆ. ಅಂದರೆ ಅವನು ಕಟ್ಟಿರೋ ಅಂಥದ್ದು ದಾರನ ಬಿಚ್ಕೊಂಡು ಬಂದುಬಿಟ್ಟು ಎಲ್ಲ ಗಿಡಗಳನ್ನು ಸಹ ಕಿತ್ತು ನೆಲಕ್ಕೆ ಹಾಕಿದ್ದ. ಹಾಗೆ ಅದರಲ್ಲಿರೋ ಮಣ್ಣನ್ನೆಲ್ಲ ತುಂಬ ಗಲೀಜು ಮಾಡಿಬಿಟ್ಟಿದ್ದ. ನಮ್ಮ ಒಂದು ಏನು ಸಿಟೌಟ್ ಇತ್ತಲ್ವ ಅದನ್ನು ಕೂಡ ಕಂಪ್ಲೀಟಾಗಿ ಅವನು ಗಲೀಜು ಮಾಡಿ ಹಾಕ್ಬಿಟ್ಟಿದ್ದ. ಒಂದು 2 ಸಾರಿ ಈ ಥರನೇ ಮಾಡಿದ್ದಾನೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಏನು ಅಂದ್ಕೊಂಡ್ರು ಅಂದರೆ, ಆ ಸೈಡ್ ಏನು ಗಿಡಗಳನ್ನು ಇಡೋದೇ ಬೇಡ, ಅದು ಕಂಪ್ಲೀಟ್ ಪ್ಲೇಸ್ ಪೋಗೋಗನೇ ಇರಲಿ, ಅವನೇ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಆ ಕಂಪ್ಲೀಟ್ ಜಾಗನೇ ನಾವು ನಮ್ಮ ಪೋಗೋಗೋಸ್ಕರ ಅಂತೇಳಿ ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ನಾನು ಈಗ ನಮ್ಮ ಒಂದು ರೂಮ್ ಪಕ್ಕ ಹಾಗೆ ನಮ್ಮ ಒಂದು ಗೆಸ್ಟ್ ರೂಮ್ ಪಕ್ಕ ಏನು ಜಾಗ ಇದೆ ಅದನ್ನೇ ನಾವು ಗಿಡಗಳನ್ನು ಬೆಳೆಸೋದಕ್ಕೆ ಇಡೋದಕ್ಕೆ ಅಂತ ಎಲ್ಲ ನಾವು ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಈ ಸೈಡಿಂದ ನಾವು ಆಲ್ಮೋಸ್ಟ್ ಗಿಡಗಳನ್ನು ಇಟ್ಟಿದ್ದೀವಿ. ಹಾಗೆ ಆ ಕಡೆ ಕೂಡ ಒಂದು ಬಾಲ್ಕನಿ ಇದೇ ಥರ ಸೇಮ್ ಖಾಲಿ ಇದೆ. ಅಲ್ಲಿ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದೆ ಅಂತ ಅನಿಸುತ್ತೆ, ಅಲ್ಲಿ ಗುಬ್ಬಿ ಗೂಡು ಕಟ್ಟಿತ್ತಲ್ವಾ ಅದೇ ಬಾಲ್ಕನಿ. ಆ ಬಾಲ್ಕನಿಲೂ ಕೂಡ ನಾವು ಗಿಡಗಳನ್ನು ತಂದು ಇಡಬೇಕು ಅಂತ ಮಾಡಿದ್ದೀವಿ. ನೋಡಬೇಕು ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ಗೆ ಯಾವಾಗ ಫ್ರೀ ಇರುತ್ತೆ ಡ್ಯೂಟಿಯಿಂದ ಆವಾಗೇ ನಾವು ತಂದು ಮಾಡಬೇಕಾಗತ್ತೆ.
ಹಾಗೆ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸನ್ಸೆಟ್ ಆಗ್ತಾ ಇದೆ. ಸೊ ಸ್ಕೈ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫುಲ್ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಸಂಜೆ ಹೊತ್ತು ಈ ಒಂದು ಸೀನ್ ನೋಡೋದಂದರೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಸೊ ಹಾಗೆ ಇವಾಗ ನಾನು ನೈಟ್ ಅಡುಗೆಗೆ ದಹಿ ಬ್ಯಾಂಗನನ್ನು ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಈ ರೀತಿಯಾದಂಥ ಬ್ಯಾಂಗನನ್ನು ನಾನು ತೊಗೊಂಡು ಬಂದಿದ್ದೆ. ಸೊ ತಂದಿರೋಂಥ ಬ್ಯಾಂಗನ್ನು ನಾವು ಮೊದಲು ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಹಾಗೆ ಈ ಒಂದು ನೀರಿಗೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೆ. ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ತೊಳ್ಕೊಂಡ್ರೆ ತರಕಾರಿಗಳು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗ ಇದನ್ನು ಈ ರೀತಿ ರೌಂಡಾಗಿ ನಾನು ಚಾಪ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತೆಳುವಾಗಿ ಚಾಪ್ ಮಾಡ್ಕೊಬೇಕಾಗತ್ತೆ. ದಪ್ಪ ಇದ್ದರೆ ಅದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ. ಇವಾಗ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್ನೂ ಸಹ ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಖಾರದ ಪೌಡರ್ನ ಹಾಕ್ಕೊಬೇಕಾಗತ್ತೆ. ಯಾಕಂದರೆ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅಂತೇಳ್ಬಿಟ್ಟು. ಹಾಗೆ ಇದಕ್ಕೆ ಇವಾಗ 1 ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಬೇಕಾಗತ್ತೆ. ಅಂದರೆ ಇದು ಸ್ವಲ್ಪ ಆ ಒಂದು ಕಾಯಿಗಳಿಗೆ ಹಿಡ್ಕೋಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ಇದನ್ನೆಲ್ಲ ಕೂಡ ನಾವು ಸ್ಪ್ರೆಡ್ ಮಾಡ್ಕೋಬೋದು. ಇವಾಗ ಪ್ರತಿಯೊಂದಕ್ಕೂ ಕೂಡ ಇದೇ ರೀತಿ ಉಪ್ಪನ್ನು ಹಚ್ಬಿಟ್ಟು ನೋಡಿ ಈ ರೀತಿ ಮಾಡಿ ಎತ್ತಿಟ್ಕೊಬೇಕು. ಇವಾಗ ನಾವು ಒಂದು ಪ್ಯಾನನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈ ಒಂದು ಪ್ಯಾನ್ಗೆ ನಾನು 1 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇವಾಗ ನಾವೇನು ಅದನ್ನು ಹಚ್ಚಿಟ್ಕೊಂಡಿದ್ದೀವಲ್ವ ಬ್ಯಾಂಗನ್, ಅದನ್ನು ಇದರಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಎಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಎರಡೂ ಮುಖನೂ ಕೂಡ ಚೆನ್ನಾಗಿ ನಾವು ಬೇಯಿಸ್ಕೊಬೇಕು. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಾಗುತ್ತೆ ಈ ಒಂದು ರೆಸಿಪಿ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದು ನಮಗೆ ಚಪಾತಿ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಹಾಗಾಗಿ ನನಗೆ ಯಾವಾಗ ಟೈಮ್ ಫ್ರೀ ಇರುತ್ತೆ ಆವಾಗೆಲ್ಲ ನಾನು ಇದನ್ನು ಮಾಡ್ಕೊತಾನೆ ಇರ್ತೀನಿ. ಸೊ ಈ ರೀತಿ ನೋಡಿ ಒಂದು ಮುಖ ಬೆಂದಿದೆ. ಇವಾಗ ಇನ್ನೊಂದು ಮುಖನೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ಸ್ವಲ್ಪ ಬೇಗನೆ ಬೆಂದುಬಿಡುತ್ತೆ, ಇದಕ್ಕೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಅಂದರೆ ನಾವೀಗ ಬೇರೆ ಬದನೆಕಾಯಿಗಳನ್ನು ನೋಡ್ತೀವಲ್ವ, ಸೊ ಅದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಗೋದು. ಬಟ್ ಇದು ಇದೆ ಅಲ್ವಾ, ತುಂಬ ಫಾಸ್ಟಾಗಿ ಆಗಿಬಿಡುತ್ತೆ. ಸೊ ಇವಾಗ ಆಲ್ರೆಡಿ ಇದು ಬೆಂದಿದೆ. ಸೊ ಇವಾಗ ಇದನ್ನು ನಾನು ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಯಾಕಂದರೆ ಇವಾಗ ನಾನು ಒಗ್ಗರಣೆನ ಹಾಕ್ಕೊಬೇಕಾಗುತ್ತೆ ಇದಕ್ಕೆ, ಅದಕ್ಕೋಸ್ಕರ. ನೋಡಿ ಇವಾಗ ಇದೇ ಪ್ಯಾನ್ಗೆ ನಾನು ಮತ್ತೆ 1 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಆಯಿಲ್ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, 1 ಸ್ಪೂನು ಅಥವಾ 1.5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ. ಸೊ ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆ ನಾನು 1 ಸ್ಪೂನಷ್ಟು ಜೀರಿಗೆನೂ ಸಹ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಕಲಿಸ್ಕೊಬೇಕಾಗತ್ತೆ. ಇದಾದಮೇಲೆ ಈ ರೀತಿ ಒಣಮೆಣಸಿನ್ಕಾಯಿನ ಈ ರೀತಿ ಮುರಿದು ಒಂದು 8 ರಿಂದ 9 ಪೀಸನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ಹೀಗೆ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ಕಡಿಮೆ ಉರಿಲೇ ಇದನ್ನು ಮಾಡ್ಕೊಬೇಕು. ಇದು ಹೊತ್ತು ಬಿಟ್ಟರೆ ಮತ್ತೆ ಅದು ರೆಸಿಪಿ ಕೂಡ ಹಾಳಾಗಿಬಿಡುತ್ತೆ, ಅದಕ್ಕೋಸ್ಕರ. ಈಗ ನೋಡಿ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ನಾವು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಪಲ್ಯ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ಚಿಕ್ಕದಾಗಿ ಚಾಪ್ ಮಾಡಿರೋ ಅಂಥ ಆನಿಯನ್ ಕೂಡ ಹಾಕ್ಕೊತಾ ಇದ್ದೀನಿ. ಆನಿಯನ್ನ ಹಾಕ್ಕೊಂಬಿಟ್ಟು ನಾವು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ಈ ರೀತಿ ನಾವು ಫ್ರೈ ಮಾಡಿಕೊಂಡ್ರೆ ಅದರ ಒಂದು ಹಸಿ ವಾಸನೆ ಇರುತ್ತೆ ಅಲ್ವಾ, ಅದು ಹೋಗ್ಬಿಡುತ್ತೆ. ಅದು ಹೋದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಅರಿಶಿಣದ ಪೌಡರ್ನು ಸಹ ಹಾಕ್ಕೊಳ್ಳೋಣ. ಅಂದರೆ 1 ಸ್ಪೂನಷ್ಟು ಅರಿಶಿಣದ ಪೌಡರ್ನ ಹಾಕ್ಕೊಬೇಕಾಗತ್ತೆ. ಹಾಗೆ ಇವಾಗ ಇದಕ್ಕೆ 2 ಸ್ಪೂನಷ್ಟು ಖಾರದ ಪೌಡರ್ನು ಸಹ ನಾವು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಮಗೆ ಒಂದೇ ಥರ ಬದನೆಕಾಯಿ ಪಲ್ಯನ ತಿಂದು ಬೇಜಾರಾಗಿದೆ ಅಂದರೆ ಈ ರೀತಿಯಾದಂಥ ಒಂದು ದಹಿ ಬ್ಯಾಂಗನ್ನು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಇದರ ಒಂದು ಟೇಸ್ಟ್. ಇವಾಗ ಇದೆಲ್ಲ ನೀಟಾಗಿ ಬೆಂದಿದೆ. ಇದಕ್ಕೆ ನಾನು ಇವಾಗ ಮೊದಲೇ ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಒಂದು ಬದನೆಕಾಯಿನ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಇಟ್ಕೊಬೇಕಾಗತ್ತೆ. ಹಾಗೆ 1 ಕಪ್ ಮೊಸರು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ರಾಕ್ ಸಾಲ್ಟನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ನಾವು ಬೀಟ್ ಮಾಡ್ಕೊಬೇಕಾಗತ್ತೆ. ಅಂದರೆ ಮೊಸರು ಚೆನ್ನಾಗಿ ಬೀಟ್ ಆದರೆ ಸ್ವಲ್ಪ ಕ್ರೀಮಿ ಥರ ಬರುತ್ತೆ ಅಲ್ವಾ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ
ಆಗಿರೋ ಮೊಸರನ್ನ ನಾನು ಈ ರೀತಿ ಬ್ಯಾಂಗನ್ ಮೇಲೆ ಹಾಕ್ಕೊತಾ ಇದ್ದೀನಿ ನೀಟಾಗಿ. ಇದನ್ನು ಈ ರೀತಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಬೇಕು. ಅಂದರೆ ನಾವು ಕೆಳಗೆ ಏನು ಒಂದು ಹುಳಿ ಮಾಡಿ ಇಟ್ಕೊಂಡಿದ್ವಲ್ವ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಿದ್ರೆ ಈ ಒಂದು ಬ್ಯಾಂಗನ್ ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿ ಆಗಿತ್ತು ನಿಜವಾಗ್ಲೂ. ಹಾಗೆ ಇದರ ಒಂದು ಕಾಂಬಿನೇಷನ್ಗೋಸ್ಕರ ನಾನು ಇವತ್ತು ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ. ಸೊ ಚಪಾತಿ ಮತ್ತು ದಹಿ ಬ್ಯಾಂಗನ್ ಎರಡೂ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಾಗಿತ್ತು. ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿತ್ತು. ಸೊ ನೀವು ಕೂಡ ಮಸ್ಟ್ ಆ್ಯಂಡ್ ಟ್ರೈ ಒಂದು ಸಾರಿ ಇದನ್ನು ಟ್ರೈ ಮಾಡ್ಬೋದು. ನನ್ನ ಹಸ್ಬೆಂಡ್ಗೆ ಕೂಡ ನಾನು ಹಾಕಿ ಕೊಟ್ಟಿದ್ದೆ. ಅವರು ಕೂಡ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ತುಂಬ ಟೇಸ್ಟಿಯಾಗಿ ಆಗಿದೆ ಅಂತ ಹೇಳಿದ್ರು. ಇವತ್ತು ಅವ್ರಿಗೆ ನೈಟ್ ಡ್ಯೂಟಿ ಇರೋದ್ರಿಂದ ಇದನ್ನೇ ನಾನು ಅವ್ರಿಗೆ ಬಾಕ್ಸ್ಗೂ ಕೂಡ ಹಾಕಿ ಕೊಟ್ಟು ಕಳಿಸಿದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವಿಡಿಯೋ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.